ಬಿಸಿ ಅನ್ನದ ಜೊತೆ ನೆಂಚ್ಕೊಳ್ಳೋದಕ್ಕೆ ಪಪ್ಪು ಮಾಡಿದ್ದೆ. ಈ ಪಪ್ಪು ವಿಶೇಷತೆ ಏನು ಅಂದರೆ ಸೀಸನ್ನಲ್ಲಿ ಇಲ್ಲ, ಬಟ್ ಕಣ್ಣಿಗೆ ಬಿತ್ತು ಅಂತ ಮಾವಿನಕಾಯಿ ತೊಗೊಂಡು, ಹಾಗೆಯೇ ಈಗ ಸೊಪ್ಪುಗಳು ತುಂಬ ಚೆನ್ನಾಗಿ ಸಿಗ್ತಾ ಇರೋದ್ರಿಂದ ಎಲ್ಲ ಥರ ಸೊಪ್ಪುಗಳನ್ನ ತೊಗೊಂಡು ಮಾವಿನಕಾಯಿ ಮಿಕ್ಸ್ ಸೊಪ್ಪು ಪಪ್ಪು ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಇದಕ್ಕೆ ಅರ್ಧ ಕಪ್ಪಷ್ಟು ತೊಗರಿಬೇಳೆನ ಕುಕ್ಕರ್ಗೆ ಹಾಕಿ ಒಂದು 3-4 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ 1.5 ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಬೇಯಿಸ್ಕೊಳ್ಳೋಕೆ ಇಟ್ಕೋತಾ ಇದ್ದೀನಿ. 1 ವಿಸಿಲ್ ಬರೋವರೆಗೂ ಸಣ್ಣ ಊರಿನಲ್ಲಿ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಅದು ಬೇಯೋಷ್ಟೊತ್ತಿಗೆ ಇಲ್ಲಿ ನಾನು ಸೊಪ್ಪುಗಳನ್ನ ನೀರಿಗೆ ಹಾಕಿ ಒಂದು ಸ್ವಲ್ಪ ಉಪ್ಪಿನ ನೀರಿನಲ್ಲಿ ಇದನ್ನ ಚೆನ್ನಾಗಿ ತೊಳ್ಕೊಂಡು ಒಂದು 3-4 ಸಲ ಇದನ್ನು ಸುಮಾರಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಏನು ಚಿಕ್ಕದಾಗೇನು ಕಟ್ ಮಾಡೋದು ಬೇಕಿಲ್ಲ, ಯಾಕಂದರೆ ಆಮೇಲೆ ಮಿಕ್ಸರ್ಗೆ ಹಾಕಿ ರುಬ್ಕೊಳ್ಳೋದ್ರಿಂದ ಜಸ್ಟ್ ಹಾಗೆಯೇ ಒಂದು ಸ್ವಲ್ಪ ಒಂದು 3-4 ಭಾಗ ಮಾಡಿಕೊಂಡು ಇದನ್ನು ಮತ್ತು ಕುಕ್ಕರ್ಗೆ ಹಾಕ್ಕೊಳ್ಳೋಕ್ಕೆ ಇಟ್ಕೋತಾ ಇದ್ದೀನಿ. ಇವಾಗ ಕುಕ್ಕರ್ ಕೂಗಿ ಆರಿದೆ. ಸೊ ಅದು ಬೇಳೆ ಬೆಂದಿದೆಯಲ್ಲ ಅದನ್ನು ಇನ್ನೊಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು ಇದೇ ಕುಕ್ಕರ್ನಲ್ಲೇ ನಾನು ಸೊಪ್ಪನ್ನು ಬೇಯಿಸ್ಕೊಳ್ಳೋಕ್ಕೆ ಇಟ್ಕೋತಾ ಇದ್ದೀನಿ. ಚೆನ್ನಾಗಿ ಬೇಳೆ ಬೆಂದಿದೆ. ಸೊ ಇದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಈ ಕುಕ್ಕರ್ಗೆ ಸೊಪ್ಪುಗಳನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಯಾವ್ಯಾವ ಸೊಪ್ಪು ಬಳಸಿದ್ದೀನಿ ಅಂದರೆ ಪಾಲಕ್ಕು, ಮೆಂತ್ಯ ಮತ್ತು ಈ ಸಾಸಿವೆ ಸೊಪ್ಪು ಅಂತ ಬರುತ್ತೆ ಅದು, ಹಾಗೆಯೇ ದಂಟಿನ ಸೊಪ್ಪು, ಇದಿಷ್ಟು 4 ಥರ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವಿನ್ನು ಯಾವ್ಯಾವ ಸೊಪ್ಪು ಬೇಕಾದರೂ ಇದಕ್ಕೆ ಬಳಸ್ಕೋಬೋದು. ಮಿಕ್ಸ್ ಸೊಪ್ಪು ಅಂತಲೇ ಸಿಗುತ್ತೆ ಸೊಪ್ಪು ಮಾರೋರ ಹತ್ರ, ಅದೇ ಒಂದು ಕಟ್ಟಿಟ್ಕೊಂಡಿರ್ತಾರೆ ಎಲ್ಲ ಥರ ಸೊಪ್ಪುಗಳನ್ನು ಮಿಕ್ಸ್ ಮಾಡಿರೋದು, ಅದನ್ನು ಬೇಕಾದರೂ ತಂದು ನೀವು ಮಾಡ್ಕೋಬೋದು. ಅಥವಾ ಎಲ್ಲ ಥರ ಸಿಗಲಿಲ್ಲ ಅಂದ್ರೆ 1-2 ಥರದ್ದು ಹಾಕಿ ನೀವು ಮಾಡ್ಕೋಬೋದು. ಇಲ್ಲಿ ಒಂದು ಮಾವಿನಕಾಯಿನ ಕಟ್ ಮಾಡ್ಕೋತಾ ಇದ್ದೀನಿ. ನಾರ್ಮಲಾಗಿ ಸೀಸನ್ನಲ್ಲಿ ಇಲ್ಲ ಅಂದರೆ ನಾನು ಅದನ್ನು ಬಳಸೋದಿಲ್ಲ. ಅಂದರೆ ತರಕಾರಿ ಆಗಲಿ ಹಣ್ಣಾಗಲಿ ಏನು ಸೀಸನಲ್ಲಿರುತ್ತೋ ಅದನ್ನು ಜಾಸ್ತಿ ಮಾಡೋದು. ಬಟ್ ಈ ಸಲ ಕಣ್ಣಿಗೆ ಬಿತ್ತಲ್ಲ, ತುಂಬ ಆಸೆ ಆಯಿತು ಮಾವಿನಕಾಯಿ ತೊಗೋಬೇಕು ಅಂತ ಹೇಳಿ, ಹಾಗಾಗಿ ಒಂದು ಮಾವಿನಕಾಯಿನ ಕಂಪ್ಲೀಟಾಗಿ ಇದನ್ನ ಕಟ್ ಮಾಡಿ ಇಲ್ಲಿ ಈ ಸೊಪ್ಪಿನ ಜೊತೆನೇ ಬೇಯಿಸ್ಕೊಳ್ಳೋಕ್ಕೆ ಹಾಕೋತಾ ಇದ್ದೀನಿ. ಹಾಗೆಯೇ ಇದನ್ನ ಖಾರವಾಗಿ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಪಪ್ಪು, ಯಾಕಂದರೆ ಬೇಳೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಖಾರವಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಖಾರಕ್ಕೆ ಹೆಂಗೆ ಬೇಕೋ ನಿಮಗೆ ಹಾಗೆ ನೀವು ಮೆಣಸಿನ್ಕಾಯಿನ ಹಾಕೋಬೋದು. ನಾನಿಲ್ಲೊಂದು 3 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನೀವಿನ್ನೂ ಒಂದು 5-6 ಮೆಣಸಿನ್ಕಾಯಿ ಹಾಕೋಬೋದು ಆರಾಮಾಗಿ. ಹಾಗೆಯೇ ಇದಕ್ಕೆ ರುಚಿಗೆ ಉಪ್ಪಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದಕ್ಕೇ ಉಪ್ಪು ಹಾಕ್ಕೊಂಡು ನೀವು ಬೇಯಿಸ್ಕೋಬೋದು. ನಾನು ಮರೆತೆ ಇದಕ್ಕೆ ಉಪ್ಪು ಹಾಕೋದು. ಹಾಗೆ ಒಂದು ಲೋಟ ನೀರನ್ನು ಹಾಕಿಬಿಟ್ಟು ಬೇಯಿಸ್ಕೊಂಡು ಕೊನೆಯಲ್ಲಿ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ, ಬೇಳೆ ಮತ್ತು ಸೊಪ್ಪಿಗೆ ಎರಡಕ್ಕೂ ಸೇರಿಸಿ. ನೀವು ಬೇಕು ಅಂದರೆ ಸಪ್ರೇಟಾಗಿ ಬೇಯಿಸೋವಾಗಲೇ ನೀವು ಉಪ್ಪನ್ನ ಹಾಕಿ ಕೂಡ ಬೇಯಿಸ್ಕೋಬೋದು, ಆವಾಗ ಕೊನೆಯಲ್ಲಿ ಹಾಕೋದು ತಪ್ಪುತ್ತಷ್ಟೇ. ಇವಾಗ ಅಲ್ಲಿ ಸೊಪ್ಪು ಬೇಯೋಷ್ಟೊತ್ತಿಗೆ ನಾನಿಲ್ಲಿ ಬೇಳೆನ ಒಂಚೂರು ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಇದನ್ನೇನು ಮಿಕ್ಸರ್ಗೆಲ್ಲ ಹಾಕಿ ಮ್ಯಾಶ್ ಮಾಡೋದು ಬೇಕಿಲ್ಲ. ಈ ಥರ ವಿಸ್ಕರಲ್ಲಿ ಸ್ವಲ್ಪ ಬಿಸಿ ಇರೋವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮ್ಯಾಶ್ ಆಗುತ್ತೆ, ಅಥವಾ ಕರಂಡಿನಲ್ಲೂ ಮಾಡ್ಕೋಬೋದು. ಸೊ ಇವಾಗ ಇದು ನುಣ್ಣಗೆ ಚೆನ್ನಾಗಿ ಆಗಿದೆ. ಸೊ ಇದನ್ನು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಹಾಗೆಯೇ ಕುಕ್ಕರ್ ಕೂಗಿ ಆರಿದ್ಮೇಲೆ ಆ ಸೊಪ್ಪನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಆರಕ್ಕೆ ಇಡ್ತಾ ಇದ್ದೀನಿ. ಸೊಪ್ಪು ಚೆನ್ನಾಗಿ ಆರಿದ್ಮೇಲೆ ಮಿಕ್ಸರ್ಗೆ ಹಾಕಬೇಕು, ಬಿಸಿ ಇರೋವಾಗ ಹಾಕಬಾರ್ದು. ಮಾವಿನಕಾಯಿ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಇದನ್ನು ದೊಡ್ಡ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಫ್ಯಾನ್ ಕೆಳಗಡೆ ಇಡ್ತಾ ಇದ್ದೀನಿ, ಸೊ ದಟ್ ಬೇಗ ಆರುತ್ತೆ ಅಂತ ಹೇಳಿ. ಚಳಿಗಾಲ ಬೇಗ ಆರುತ್ತೆ, ಬಟ್ ನಮಗೆ ಅರ್ಜೆಂಟ್ ಇದ್ದಾಗ ಅದು ಆರೋದೇ ಇಲ್ಲ. ಸೊ ಫ್ಯಾನ್ ಕೆಳಗಡೆ ಇಟ್ಬಿಟ್ಟು ಒಂದು 5 ನಿಮಿಷ ಇದು ಆರಿದ್ಮೇಲೆ ಇದನ್ನು ಒಂದು 2-3 ಬ್ಯಾಚಲ್ಲಿ ನಾನು ಮಿಕ್ಸರ್ಗೆ ಹಾಕ್ಕೊಂಡು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋತಾ ಇದ್ದೀನಿ. ತುಂಬ ಏನು ನುಣ್ಣಗೆ ರುಬ್ಬಬೇಕು ಅಂತಲೂ ಏನಿಲ್ಲ, ಜಸ್ಟ್ ಸ್ವಲ್ಪ ಸೊಪ್ಪೆಲ್ಲ ಮ್ಯಾಶ್ ಆಗಬೇಕು, ಹಾಗೆಯೇ ಮಾವಿನಕಾಯಿ ಕೂಡ ಮ್ಯಾಶ್ ಆಗಬೇಕಷ್ಟೆ. ಸೊ ಇದನ್ನು ಒಂದು 2-3 ಬ್ಯಾಚಲ್ಲಿ ನಾನು ಮಿಕ್ಸರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅಂದರೆ ಗ್ರೈಂಡ್ ಮಾಡಿಕೊಂಡು ಈ ಬೇಳೆ ಏನು ಹಾಕಿದ್ದೀನಲ್ಲ ಪಾತ್ರೆ ಅದಕ್ಕೆ ಹಾಕೋತಾ ಇದ್ದೀನಿ. ಈ ಮಿಕ್ಸರ್ಗೆ ನಾನೇನು ನೀರೇನು ಎಕ್ಸ್ಟ್ರಾ ಹಾಕಿಲ್ಲ, ಸೊಪ್ಪನ್ನ ಬೇಯಿಸೋಕ್ಕೆ ಎಷ್ಟು ನೀರು ಹಾಕಿದ್ದೀನೋ ಅಷ್ಟೇ, 1 ಕಪ್ ಅಷ್ಟೇ. ಮತ್ತು ನೀರು ಹಾಕಿ ಏನು ರುಬ್ಕೊಳ್ಳೋದು ಬೇಡ. ಅಕಸ್ಮಾತ್ ನಿಮಗೆ ತುಂಬ ಗಟ್ಟಿ ಆಯಿತು ಅನಿಸಿದ್ರೆ ಅವಾಗ ಒಂಚೂರು ಬಿಸಿ ನೀರನ್ನ ಲಾಸ್ಟಲ್ಲಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು. ನಾನು ಬೇಯಿಸೋವಾಗ ಉಪ್ಪು ಹಾಕಿಲ್ಲ, ಸೊ ಕೊನೆಯಲ್ಲಿ ನಾನು ಎಲ್ಲದಕ್ಕೂ ಸೇರಿಸಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಆಗೋಯಿತು. ಒಗ್ಗರಣೆಗೆ ನಾನು ತುಪ್ಪ ಬಳಸಿದ್ದೀನಿ, ನೀವು ಬೇಕಿದ್ರೆ ಎಣ್ಣೆ ಬೇಕಾದರೂ ಹಾಕೋಬೋದು. ಒಂದು ಸ್ವಲ್ಪ ಇಂಗು, ಸಾಸಿವೆ, ಹಾಗೆಯೇ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ನೀವು ಚೆನ್ನಾಗಿ ಹಸಿಮೆಣ್ಸಿನ್ಕಾಯಿನೇ ಜಾಸ್ತಿ ಹಾಕ್ಕೊಂಡಿದ್ರೆ ಆವಾಗ ಒಣಮೆಣ್ಸಿನ್ಕಾಯಿ ಹಾಕೋದು ಏನು ಬೇಕಿಲ್ಲ. ಬೇಕಂದರೆ ಕರಿಬೇವಿನ ಸೊಪ್ಪಿದ್ರೆ ಅದನ್ನು ಕೂಡ ಹಾಕೋಬೋದು. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ರೆ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ಪಪ್ಪನ್ನ ಹಾಕ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ.
ಇಷ್ಟು ಮಾಡಿದ್ರೆ ಮಾವಿನಕಾಯಿ ಮಿಕ್ಸ್ ಸೊಪ್ಪಿನ ಪಪ್ಪು ರೆಡಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ.